ಯೆಹೋವನಿಗೆ ಸ್ತೋತ್ರ. ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿಯುಂಟಾಗಲಿ. ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಮಂಗಳವಾರ 3 ಸೆಪ್ಟೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯದ 8ನೇ ವಚನ. ನಾವು ಈಗ ಈ ಸ್ಥಳದಲ್ಲಿ ನಡೆಯುವಂತೆ ಎಲ್ಲರೂ ತಮ್ಮ ತಮ್ಮ ಮನಸ್ಸಿಗೆ ತೋರಿದಂತೆ ನಡೆಯಕೂಡದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಮನಸ್ಸಿಗೆ ಬಂದ ಹಾಗೆ ಮಾಡುವಂಥದ್ದನ್ನು ದೇವರು ಇಷ್ಟಪಡುವಂಥವನಲ್ಲ. ದೇವರು ಸೂಚಿಸಿದ ಹಾಗೆ ದೇವರನ್ನು ಆರಾಧಿಸಿ ಜೀವನದಿಂದ ಕೊಂಡಾಡೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮನಸ್ಸಿಗೆ ತೋರಿದಂತೆ ನಡೆಯಕೂಡದು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಸಂದರ್ಭ ನಾವು ನೋಡುವಾಗ ಮೋಶೆಯು ದೇವ ಜನರಾದಂಥ ಇಸ್ರಾಯೇಲ್ಯರನ್ನು ನಡೆಸುತ್ತಿರುವಾಗ ಮುಂದೆ ಅವರು ದೇವರು ವಾಗ್ದಾನ ಮಾಡಿದಂಥ ದೇಶಕ್ಕೆ ಹೋದ ಮೇಲೆ ನಡೆದುಕೊಳ್ಳಬೇಕಾದಂಥ ರೀತಿಯನ್ನು ಅವರಿಗೆ ತಿಳಿಸುತ್ತಾ ಹೋದನು. ಮತ್ತು ದೇವರು ಯಾವ ರೀತಿಯಲ್ಲಿ ಅವರು ಇರಬೇಕೆಂಬುದಾಗಿ ಇಚ್ಛಿಸುತ್ತಾನೆ ಎಂಬಂಥದ್ದನ್ನು ತಿಳಿಸುತ್ತಾ ಹೋದನು. ವಿಶೇಷವಾಗಿ ಈ ಒಂದು ವಚನದಲ್ಲಿ ಮೋಶೆಯು ಅವರಿಗೆ ಹೇಳುವಂಥದ್ದೇನೆಂದರೆ, ಅಥವಾ ದೇವರ ಸ್ವರ, ದೇವರು ಹೇಳಬೇಕಾದಂಥ ಮಾತನ್ನು ಮೋಶೆಯ ಮೂಲಕವಾಗಿ ಹೇಳುವಂಥದ್ದೇನೆಂದರೆ, ಅವರು ದೇವರು ಆರಿಸಿಕೊಂಡ ವಾಗ್ದಾನ ಮಾಡಿದಂಥ ದೇಶಕ್ಕೆ ಹೋದ ಮೇಲೆ ಯಾವ ರೀತಿಯಲ್ಲಿ ದೇವರನ್ನು ಆರಾಧಿಸಬೇಕು, ಎಲ್ಲಿ ದೇವರನ್ನು ಆರಾಧಿಸಬೇಕೆಂಬುದಾಗಿ ದೇವರು ಹೇಳುವಂತವನಾಗಿದ್ದಾನೆ. ಇದೇ ಕಾರಣದಿಂದಾಗಿ ಮೋಶೆಯು ಅವರು ಅಡವಿಯಲ್ಲಿ ನಡೆಯುವಾಗ ಮನಸ್ಸಿಗೆ ಬಂದಂತೆ ಮಾಡಿದಂಥ ಕಾರ್ಯಗಳನ್ನು ಅಲ್ಲಿ ಮಾಡಕೂಡದು ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ದೇವರ ಚಿತ್ತದ ಮೇರೆಗೆ ದೇವರು ತಿಳಿಸುವ ಹಾಗೆ ದೇವರನ್ನು ಆರಾಧಿಸಬೇಕೆಂಬುದಾಗಿ ದೇವರು ತಾನೇ ಹೇಳುತ್ತಿದ್ದಾನೆಂಬುದಾಗಿ ಎಚ್ಚರದ ಮಾತನ್ನು ಹೇಳ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಇದು ಸತ್ಯವಾದಂಥದ್ದು. ನಾವು ಮನಸ್ಸಿಗೆ ಬಂದ ಹಾಗೆ ದೇವರನ್ನು ಆರಾಧನೆ ಮಾಡುವಂಥದ್ದು, ನಾವು ಮನಸ್ಸಿಗೆ ಬಂದ ಹಾಗೆ ನಮ್ಮ ಜೀವಿತವನ್ನು ಅಳವಡಿಸಿಕೊಳ್ಳುವಂಥದ್ದು, ನಾವು ಮಾಡುವಂಥದ್ದೇ ಸರಿ ಎಂಬುದಾಗಿ ತಿಳುಕೊಳ್ಳುವಂಥದ್ದು, ಇವುಗಳನ್ನು ಬಿಟ್ಟು ದೇವರು ನಮ್ಮಿಂದ ಯಾವುದನ್ನು ಅಪೇಕ್ಷಿಸುತ್ತಾನೆ, ಯಾವ ರೀತಿಯಲ್ಲಿ ನಾವು ದೇವರನ್ನು ಆರಾಧಿಸಬೇಕು, ಯಾವ ರೀತಿಯಲ್ಲಿ ನಮ್ಮ ಕಾರ್ಯಗಳು ದೇವರಿಗೆ ಮೆಚ್ಚುಗೆ ಆಗಬೇಕೆಂಬುದಾಗಿ ನಾವುಗಳು ಎಲ್ಲಾ ವಿಚಾರದಲ್ಲಿ ಮನಸ್ಸಿಗೆ ಬಂದ ಹಾಗೆ ಮಾಡಕೂಡದು. ದೇವರ ಚಿತ್ತದಂತೆ ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದನ್ನು ಮಾಡುವವರಾಗಬೇಕು. ಕರ್ತನೇ, ದಯಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನಿನ್ನ ಮನಸ್ಸಿಗೆ ಮೆಚ್ಚುಗೆ ಆಗುವಂಥದ್ದು, ನಿನ್ನಿಗೆ ಮಹಿಮೆ ಉಂಟಾಗುವಂಥದ್ದನ್ನೇ ಮಾಡಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.